ಹಲೋ ನಮಸ್ಕಾರ ಸ್ನೇಹಿತರೆ. ಝಾನ್ಸಿ ಮತ್ತೆ ರಾಘು ಮನೆಗೆ ಖಡಕ್ ಎಂಟ್ರಿ ಕೊಟ್ಟಿದ್ದಾರೆ. ಇಲ್ಲಿ ಝಾನ್ಸಿಯ ಎಂಟ್ರಿಗೆ ಇಡೀ ರಾಘು ಮನೆನೇ ತತ್ತರಿಸಿ ಹೋಗಬೇಕಾಗಿದೆ. ತಾತಂಗೆ ಅವಮಾನ ಮಾಡಿ ಕುತ್ತಿಗೆ ಹಿಡಿದು ಹೊರಗಡೆ ದಬ್ತಿರೋ ಪಲ್ಲವಿಗೆ ಗೇಟ್ ಪಾಸ್ ಕೊಡ್ತಾಳೆ ಝಾನ್ಸಿ. ಏನಾಯ್ತು, ಏನು ಕಥಾ? ಇತ್ತ ಕಡೆ ರಾಮಾಚಾರಿ ಚಾರು ಮಾಡ್ತಿರುವುದೇನು, ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಝಾನ್ಸಿ ರಾಮಾಚಾರಿ ಮತ್ತೆ ಚಾರುಗೆ ಒಂದು ದೊಡ್ಡ ಹೆಲ್ಪನ್ನೇ ಮಾಡಿಬಿಡ್ತಾಳೆ. ಅಲ್ಲಿ ನವದೀಪ್ ಸಕ್ಸೇನಾ ಜೈಶಂಕರ್ ಅವರ ಆಸ್ತಿಯನ್ನು ಮುಟ್ಕುಳು ಹಾಕೋಬೇಕು ಅಂತ ಟ್ರೈ ಮಾಡ್ತಿದ್ದಾರೆ. ಅಲ್ಲಿ ಬಿಟ್ಟನ್ನ ಕೂಗೋದಕ್ಕೆ ಯಾರು ಕೂಡ ಬರ್ತಿಲ್ಲ ನವದೀಪನ್ನ ಬಿಟ್ಟು. ಬಟ್ ಅಲ್ಲಿಗೆ ಝಾನ್ಸಿ ಕಡೆ ರಾಯ್ ಎಂಟ್ರಿ ಕೊಡ್ತಾರೆ ಗೋವಿಂದ ಅನ್ನೋ ಹೆಸರಲ್ಲಿ. ಯಾರಪ್ಪ ಇದು ಗೋವಿಂದ ಅಂತ ಅನ್ಕೊಂಡಂತ ನವದೀಪ್ಗೆ ಸಖತ್ತಾಗಿ ಚಳ್ಳೆ ಹಣ್ಣನ್ನು ತಿನ್ನಿಸ್ತಾರೆ. ಇಲ್ಲಿ ರಾಯ್ 500 ಕೋಟಿಗೆ ಜೈಶಂಕರ್ ಅವರ ಆಸ್ತಿಯನ್ನು ಕೊಂಡ್ಕೋತಾರೆ. ಇದರಿಂದಾಗಿ ನವದೀಪ್ ಕೊಂಡ್ಕೋಬೇಕು ಅನ್ನೋ ಆಸೆ ನುಚ್ಚುನೂರಾಗತ್ತೆ. ಜೊತೆಗೆ ಯಾರಿದು ಅಂತ ಹೇಳಿ ಹುಚ್ಚಿಡುತ್ತದೆ ನವದೀಪ್ಗೆ. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಈ ಕಡೆ ವಿವೇಕ್, ಪಪ್ಪ ನೀವು ಇದೇ ರೀತಿ ಆದರೆ 3 ದಿನದಲ್ಲಿ ನಮ್ಮ ಮದುವೆ ಇದೆ ಅಂತ ಹೇಳಿ ವಿವೇಕ್ ಹೇಳ್ತಿದ್ರೆ, ಆ ಗೋವಿಂದ ಯಾರು ನನಗೆ ಟಕ್ಕರ್ ಕೊಟ್ಟು 500 ಕೋಟಿಗೆ ಆಸ್ತಿ ಕೊಂಡ್ಕೊಂಡ್ಬಿಟ್ನಲ್ಲ ಅಂತ ನವದೀಪ್ ಚಿಂತೆ ಮಾಡ್ತಿದ್ದಾರೆ. ಇದಕ್ಕೆಲ್ಲ ಕಾರಣ ಚಾರು ಅವ್ರನ್ನ ಮದುವೆ ಆಗಬೇಕು ಅಂತ ಅನ್ಕೊಂಡಾಗಿದ್ದು ನಾನು ಇಷ್ಟೆಲ್ಲ ಆಗ್ತಿರೋದು ಅಂತ ಹೇಳಿ PA ಹೇಳಿದಾಗ ನವದೀಪ್ PA ಮೇಲೆ ರೇಗ್ ಬಿಡ್ತಾರೆ ವಿವೇಕ್. ಅದರಲ್ಲಿ ಏನಿದೆ ಅವನೇ ಹೇಳ್ತಿರೋ ಮಾತಲ್ಲೂ ಅರ್ಥ ಇದೆ ಅಲ್ವಾ ಅಂತ ಹೇಳ್ತಿದ್ದಾರೆ ನವದೀಪ್. ಜೊತೆಗೆ ಇಲ್ಲಿ PA ಮಾನ್ಯತಾ ಮೇಡಮ್ಗೆ ಗೊತ್ತಿದೆ ಈ ರೀತಿ ಆಗಿದೆ ಅಂತ, ಬಟ್ ಅವ್ರು ಏನಾದರೂ ನಿಮಗೆ ಕಾಲ್ ಮಾಡಿ ಏನಾದರೂ ವಿಷಯ ಕೇಳಿದ್ರ ನೋಡಿ ಅಂತ ಹೇಳಿದಾಗ ನವದೀಪ್ಗೂ ಕೂಡ ಇದರಲ್ಲಿ ಏನೋ ಮಸಲತ್ತಿರ್ಬೋದು, ಮಾನ್ಯತಾನೇ ಇದನ್ನೆಲ್ಲ ಮಾಡಿಸಿರ್ಬೋದು ಅನ್ನೋ ಅನುಮಾನ ಬರುತ್ತೆ. ಇತ್ತ ಕಡೆ ಝಾನ್ಸಿಗೆ ಅವ್ರ ತಾತ, ನೋಡಮ್ಮ ನಿನ್ನ ಸಂಸಾರದ ಬಗ್ಗೆ ನೋಡ್ಕೊ, ನಿನ್ನ ಸಂಸಾರ ಚೆನ್ನಾಗಿರಬೇಕು, ರಾಘು ಎಲ್ಲಿ, ರಾಘುಗೆ ಫೋನ್ ಕೊಡು ಮಾತನಾಡ್ತೀನಿ ಅಂತಾಗ, ಇಲ್ಲ ರಾಘು ಎಲ್ಲೋ ಹೋಗಿದ್ದಾನೆ ತಾತ ಅಂತ ಸುಳ್ಳು ಹೇಳ್ತಾಳೆ ಝಾನ್ಸಿ ಮನೆಯಿಂದ ಹೊರಗಡೆ ಬಂದಿದ್ರು ಕೂಡ ಈ ಕ್ಷಣಕ್ಕೂ ರಾಘು ಮನೇಲಿ ಇದ್ದೀನಿ ಅನ್ನೋ ರೀತಿ ತಾತನ ಹತ್ರ ಬಿಂಬಿಸ್ತಿದ್ದಾಳೆ. ಈ ಕಡೆ ತಾತ ಕೂಡ ಅವಳ ಮಾತನ್ನೇ ನಂಬ್ಕೊಂಡಿದ್ದಾರೆ. ಇಲ್ಲಿ ಹೌದಾ ಸರಿ ಆಯಿತು ಬಿಡಿ, ಇಬ್ಬರು ಕೂಡ ಒಳ್ಳೆ ಜೋಡಿ, ತುಂಬ ಚೆನ್ನಾಗಿರಿ ಅಂತ ಹೇಳಿ ಹಾರೈಸ್ತಾರೆ. ಆದರೂ ಕೂಡ ತಾತ ನಿಜವಾಗ್ಲೂ ನಾನು ಹೇಳಿದ ಕೆಲಸ ಮಾಡಿದ್ದಕ್ಕೆ ನಿಮಗೆ ತುಂಬ ಥ್ಯಾಂಕ್ಸ್ ಅಂದಾಗ, ನನ್ನ ಮೊಮ್ಮಗಳು ಏನೇ ಮಾಡಿದ್ರು ಅದರಲ್ಲಿ ಒಂದು ಒಳ್ಳೆಯ ಉದ್ದೇಶ ಇರುತ್ತೆ ಅಂತ ನನಗೆ ಗೊತ್ತಿದೆ ಅಂತ ಹೇಳಿ ಅಲ್ಲಿ ತಾತ ಕೂಡ ಹೇಳ್ತಾರೆ. ತದನಂತರ ಕಾಲ್ ಕಟ್ ಮಾಡಿದ ನಂತರ ಝಾನ್ಸಿ ರಾಘು ಬಗ್ಗೆನೇ ಯೋಚನೆ ಮಾಡ್ತಿದ್ದಾಳೆ. ಅಲ್ಲಿಗೆ ರಾಮಾಚಾರಿ ಮತ್ತು ಚಾರು ಇಬ್ಬರು ಕೂಡ ಬರ್ತಾರೆ. ಇಬ್ಬರು ಕೂಡ ಬಂದಿದ್ದೆ, ನೋಡು ಝಾನ್ಸಿ ನಿನಗೆ ಸಾಕಷ್ಟು ನೋವಿದೆ, ಇಷ್ಟೆಲ್ಲ ನೋವು ಇದ್ಕೊಂಡು ಕೂಡ ನೀನು ನಮ್ಮ ಬಗ್ಗೆ ಯೋಚನೆ ಮಾಡಿದ್ಯಲ್ಲ, ನಿಜವಾಗ್ಲೂ ಯು ಆರ್ ರಿಯಲಿ ಗ್ರೇಟ್ ಅಂತ ಹೇಳ್ತಿದ್ದಾರೆ. ಏನು ಮಾತಾಡ್ತಿದ್ರ, ನಾನೇನು ಮಾಡಿದೆ ಅಂತದನ್ನು ಅಂತ ಝಾನ್ಸಿ ಹೇಳಿದಾಗ, ನೀನು ನಿಮ್ಮ ತಾತಂಗೆ ಹೇಳಿ ನನ್ನ ತಂದೆ ಆಸ್ತಿನ ನೀನು ತಗೊಂಡು ಒಂದು ಒಳ್ಳೆ ಕೆಲಸ ಮಾಡಿದ್ರೆ ನಿಜವಾಗ್ಲೂ ತುಂಬ ಖುಷಿ ಆಗ್ತದೆ. ನೀನು ಮಾಡಿರೋ ಹೆಲ್ಪ್ಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ, ನಿಂದೇ ಎಷ್ಟು ಕಷ್ಟ ಇದೆ ಅಂತ ಚಾರು ಹೇಳಿದಾಗ, ನಮ್ಮ ತಾತ ಯಾವಾಗಲೂ ಕೂಡ ಒಂದು ಮಾತನ್ನ ಹೇಳ್ತಾ ಇದ್ರು, ನಮಗೆ 100 ಕಷ್ಟ ಇರ್ಬೋದು, ಎಷ್ಟೇ ಕಷ್ಟ ನಾವು ಅನುಭವಿಸ್ತಿರ್ಬೋದು, ಆದರೆ ಯಾವುದೇ ಕಷ್ಟನೂ ಕೂಡ ನಮ್ಮ ಒಳಗಡೆನೆ ಇಟ್ಕೋಬೇಕೇ ಹೊರತು ಎದುರುಗಡೆ ಇನ್ಯಾರೂ ಕಷ್ಟದಲ್ಲಿದ್ದಾಗ ನಮ್ಮ ಕಷ್ಟ ಇದೆ ಅವ್ರದ್ದೇನು ಅಂತ ಅನ್ಕೋಬಾರ್ದು. ಯಾವತ್ತು ನಮ್ಮ ಎದುರುಗಡೆ ಕಷ್ಟದಲ್ಲಿರೋರಿಗೆ ನಮಗೆ ಸಾಧ್ಯ ಆದರೆ ಸ್ಪಂದಿಸಬೇಕು ಅಂತ ಹೇಳ್ಕೊಡ್ತಾ ಇದ್ರು. ಅದನ್ನೇ ನಾನು ಕೂಡ ಮಾಡಿದ್ದು. ಜೊತೆಗೆ ನಂದೇನು, ನೀವು ನಿಮ್ಮ ಜೀವನದಲ್ಲಿ ಎಷ್ಟೆಲ್ಲ ಕಷ್ಟ ಇದೆ ಆದರೂ ಕೂಡ ನನ್ನ ಮತ್ತು ರಾಘುನ ಒಂದು ಮಾಡಬೇಕು ಅಂತ ಎಷ್ಟೆಲ್ಲ ಪ್ರಯತ್ನ ಪಟ್ರಿ, ನಿಮ್ಮ ಮುಂದೆ ಇನ್ಯಾವ ಲೆಕ್ಕ ಅಂತ ಹೇಳ್ತಿದ್ದಾಳೆ ಝಾನ್ಸಿ. ಖಂಡಿತವಾಗ್ಲೂ ಯೋಚನೆ ಮಾಡಿಬಿಡ ಝಾನ್ಸಿ, ನಿನ್ನಂಥ ಒಳ್ಳೆ ಹೃದಯಕ್ಕೆ, ಒಳ್ಳೆ ಮನಸ್ಸಿಗೆ ಖಂಡಿತ ಒಳ್ಳೇದೇ ಆಗತ್ತೆ ಅಂದಾಗ ಏನು ಒಳ್ಳೇದಾಗತ್ತಾ? ರಾಘುನೇ ನಾನು ಬೇಡ ಅಂತ ಡಿವೋರ್ಸ್ ಕೊಡೋ ಮಟ್ಟಿಗೆ ಹೋದ್ಮೇಲೆ ಇನ್ನು ಯಾವುದೇ ರೀತಿಲೂ ಕೂಡ ಒಳ್ಳೇದಾಗೋಕ್ಕೆ ಸಾಧ್ಯನೇ ಇಲ್ಲ. ರಾಘುಗೆ ನಾನು ಜಸ್ಟ್ ಅವನ ಜೀವನದಲ್ಲಿ ಬಂದು ಹೋದವಳಾಗಿರ್ಬೋದು, ಆದರೆ ರಾಘುನೇ ನನ್ನ ಬದುಕಾಗುತ್ತಾ ಅಂತ ಹೇಳಿ ಝಾನ್ಸಿ ಮಾತನಾಡ್ತಿದ್ದಾಳೆ. ಇನ್ನು ಯೋಚನೆ ಮಾಡಬೇಡ, ಎಲ್ಲ ಕೂಡ ಒಳ್ಳೇದಾಗತ್ತೆ, ಅವನ ಜೊತೆ ಮಾತಾಡಿದ್ದೀವಿ. ಜೊತೆಗೆ ನಿಮ್ಮಿಬ್ಬರ ನಡುವೆ ನಿಷ್ಕಲ್ಮಶವಾದ ಪ್ರೀತಿ ಇದೆ. ಪ್ರೀತಿಯನ್ನು ಯಾರು ಏನೇ ಮಾಡಿದ್ರೂ ಕೂಡ ಅದನ್ನು ಸಾಯಿಸೋಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ. ಇತ್ತ ಕಡೆ ಝಾನ್ಸಿ ಮನೆಗೆ ನೋಟಿಸ್ ಬಂದಿದೆ. ಆ ನೋಟಿಸನ್ನು ತುಳಸಿ ಅವರು ರಿಸೀವ್ ಮಾಡ್ತಾರೆ. ರಿಸೀವ್ ಮಾಡಿದ್ದೆ ತನ್ನ ಡ್ಯಾಡ್ ಹತ್ರ ಬಂದಿದ್ದೆ, ಅಪ್ಪ ಇಲ್ಲಿ ಝಾನ್ಸಿ ಹೆಸರಿಗೆ ಒಂದು ಲಾಯರ್ ನೋಟಿಸ್ ಬಂದಿದೆ ಅಂತ ಹೇಳಿ ಕೊಡ್ತಾರೆ. ಆ ಲಾಯರ್ ನೋಟಿಸ್ ಯಾರು ಇರ್ಬೋದು ಇದು ಅಂತ ಹೇಳಿ ಓಪನ್ ಮಾಡಿದೆ. ಅದು ಡಿವೋರ್ಸ್ ನೋಟಿಸ್ ಆಗಿರತ್ತೆ. ಅದನ್ನು ನೋಡಿದ್ದೆ ನಿಜವಾಗ್ಲೂ ಸಂಪತ್ ಕುಮಾರ್ ಬೆಚ್ಚಿ ಬೀಳ್ತಾರೆ. ಇಲ್ಲ, ಇದನ್ನು ನಾನು ಯಾವುದೇ ಕಾರಣಕ್ಕೂ ನಂಬೋಕ್ಕಾಗೋದಿಲ್ಲ, ಡಿವೋರ್ಸ್ ನೋಟಿಸ್ ಹೇಗೆ ಬರೋಕ್ಕೆ ಸಾಧ್ಯ? ಝಾನ್ಸಿ ಮತ್ತು ರಾಘು ತುಂಬ ಚೆನ್ನಾಗಿದ್ದಾರೆ ಅಂತ ಹೇಳ್ತಿದ್ರೆ ಅವರಿಬ್ಬರು ಚೆನ್ನಾಗಿರ್ಬೋದು, ಆದರೆ ಖಂಡಿತವಾಗ್ಲೂ ರಾಘು ಒಳ್ಳೆಯವರೇ ಆಗಿದ್ರು ಕೂಡ ಅವರ ಮನೆಯವರು ಮತ್ತು ಝಾನ್ಸಿ ಅಂತ ಬಂದರೆ ಅವರ ಮನೆಯವರನ್ನೇ ಆಯ್ಕೆ ಮಾಡ್ಕೋತಾನೆ. ಅವ್ರ ಮನೆಯವ್ರು ಯಾರೂ ಕೂಡ ಸರಿ ಇಲ್ಲ, ಅವರೇ ಹೇಳಿ
ಇದನ್ನೆಲ್ಲ ಮಾಡಿಸ್ತಿರ್ಬೋದು ರಾಘು ಕೈಯಿಂದ ಅಂತ ಹೇಳಿ ತುಳಸಿ ಅವರು ಹೇಳಿದಾಗ, ಇಲ್ಲ ಅಷ್ಟು ಪ್ರೀತಿ ಇರೋರ ನಡುವೆ ಈ ರೀತಿ ಸಂಬಂಧ ಹಾಳಾಗೋದಕ್ಕೆ ಸಾಧ್ಯನೇ ಇಲ್ಲ, ಈ ಒಂದು ಡಿವೋರ್ಸ್ ಪೇಪರ್ನ ನಾನಂತೂ ನಂಬೋದಿಲ್ಲ ಅಂತ ಹೇಳಿ ಸಂಪತ್ ಕುಮಾರ್ ಹೇಳ್ತಿದ್ದಾರೆ. ಇಲ್ಲಪ್ಪ, ಅರ್ಥ ಮಾಡ್ಕೊಡಿ, ರಾಘು ಒಳ್ಳೆಯವನಿರ್ಬೋದು, ಆದರೂ ಕೂಡ ಅವರು ಮನೆಯವರೇ ಅವನ ಫಸ್ಟ್ ಪ್ರಿಯಾರಿಟಿ ಆಗಿರ್ತಾರೆ. ಅವ್ರ ಮನೆಯವರು ಹೇಳಿದ್ರು ಅಂತಾನೆ ಈ ರೀತಿಯಾಗಿ ಝಾನ್ಸಿಗೆ ಡಿವೋರ್ಸ್ ನೋಟಿಸ್ ಕಳಿಸಿರ್ಬೇಕು ಅನ್ಸುತ್ತೆ ಅಂತ ಹೇಳ್ತಿದ್ದಾಗೆ ಸಂಪತ್ ಕುಮಾರ್ ಡೈರೆಕ್ಟ್ ಆಗಿ ಅವ್ರನ್ನೇ ಕೇಳ್ತೀನಿ ಅಂತ ಝಾನ್ಸಿ ಕಾಲ್ ಮಾಡ್ತಾರೆ. ಝಾನ್ಸಿ ಕಾಲ್ ರಿಸೀವ್ ಮಾಡ್ತಿಲ್ಲ, ರಾಘು ಕಾಲ್ ಮಾಡ್ತಾರೆ. ರಾಘು ರಿಸೀವ್ ಮಾಡೋಕೆ ಹೋದಾಗ ಪಲ್ಲವಿ ಯಾವುದೇ ಕಾರಣಕ್ಕೂ ರಿಸೀವ್ ಮಾಡಿ ಕೂರ್ತು ನೀನು ಅಂತ ಹೇಳ್ತಾರೆ. ನೋಡಿದ್ರಪ್ಪ, ಇಬ್ರು ಕೂಡ ರಿಸೀವ್ ಮಾಡ್ತಿಲ್ಲ ಅಂದ್ರೆ ಏನರ್ಥ, ಇದು ನಿಜ ಅಂತ ತಾನೆ ಅಂತ ಹೇಳಿ ಇಲ್ಲಿ ಅನಿತಾ ಮಾತನಾಡ್ತಿದ್ದಾರೆ. ತದನಂತರ ಇಲ್ಲಿ ಝಾನ್ಸಿ ಕೂಡ ನನ್ನ ತಾತಂಗೆ ಏನಾದರೂ ಡಿವೋರ್ಸ್ ವಿಷಯ ಗೊತ್ತಾದರೆ ಖಂಡಿತ ಅವರಿಂದ ಸಹಿಸ್ಕೊಳಕ್ಕೆ ಆಗೋದಿಲ್ಲ, ಈ ಕ್ಷಣಕ್ಕೂ ಕೂಡ ನಾವಿಬ್ರು ಜೊತೆಯಾಗಿದ್ದೀವಿ ಅಂತ ಹೇಳಿ ಅವರು ಅಂದ್ಕೊಂಡಿದ್ದಾರೆ ಅಂತ ಹೇಳ್ತಿದ್ರೆ ಖಂಡಿತ ಎಲ್ಲ ಕೂಡ ಒಳ್ಳೇದಾಗತ್ತೆ, ಏನೂ ಕೂಡ ಯೋಚನೆ ಮಾಡಬೇಡ ಅಂತ ರಾಮಾಚಾರಿ ಮತ್ತು ಝಾನ್ಸಿ ಇಬ್ರು ಕೂಡ ಧೈರ್ಯ ಹೇಳ್ತಿದ್ದಾರೆ. ಇದರ ನಡುವೆ ಇತ ಕಡೆ ಕೊನೆಗೂ ಸಂಪತ್ ಕುಮಾರ್ ಅವರು ಅನಿತಾ ಮನೆಗೆ ಎಂಟ್ರಿ ಕೊಡ್ತಿದ್ದಾರೆ. ರಾಘು ಮನೆಗೆ ರಾಯ್ ಜೊತೆ ಎಂಟ್ರಿ ಕೊಟ್ಟಿದೆ. ಈ ಒಂದು ವಿಷಯ ಝಾನ್ಸಿಗೂ ಕೂಡ ಗೊತ್ತಾಗುತ್ತೆ. ಝಾನ್ಸಿ ವಿಷಯ ಗೊತ್ತಾಗ್ತಿದ್ದಾಗ ತನ್ನ ತಾತನ್ನ ಹೇಗಾದರೂ ಮಾಡಿ ಕಾಪಾಡ್ಕೋಬೇಕು, ಅವರಿಗೆ ವಿಷಯ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೆ ರಾಘು ಮನೆಗೆ ಆಕೆ ಕೂಡ ಹೊರಟು ಬರ್ತಿದ್ದಾರೆ. ಬಟ್ ಝಾನ್ಸಿ ಬರೋದ್ರ ಒಳಗಡೆ ಆಲ್ರೆಡಿ ಸಂಪತ್ ಕುಮಾರ್ ಅವರು ರಾಘು ಮನೆಯನ್ನು ಪ್ರವೇಶ ಮಾಡಿದ್ದಾಗಿದೆ. ರಾಘು ಮನೆಗೆ ಎಂಟ್ರಿ ಕೊಟ್ಟಿದ್ದೆ. ಏನಿದೆಲ್ಲ ರಾಘು, ಏನದು ಡಿವೋರ್ಸ್ ಪೇಪರ್, ನನಗೆ ಗೊತ್ತದ ಇಲ್ಲಿ ಏನೂ ಇದೆ ಅಂತ. ಖಂಡಿತವಾಗ್ಲೂ ನೀನು ಝಾನ್ಸಿ ದೂರ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಯಾಕಂದರೆ ನೀವಿಬ್ರು ಎಷ್ಟು ಒಳ್ಳೆ ಜೋಡಿ ಅನ್ನೋದು ನಂಗೆ ಅರ್ಥ ಆಗತ್ತೆ, ಪರಸ್ಪರ ನೀವು ಎಷ್ಟು ಗೌರವ ಪ್ರೀತಿಸ್ತೀರಾ ಅನ್ನೋದು ಕೂಡ ನಂಗೆ ಗೊತ್ತದ ಅಂತ ಹೇಳಿದಾಗ, ಇಲ್ಲ ಅದು ನಮ್ಮ ಅಣ್ಣನೇ ಕೊಟ್ಟಿರೋ ಡಿವೋರ್ಸ್ ನೋಟಿಸ್ ನಿಮ್ಮ ಮೊಮ್ಮಗಳಿಗೆ ಅಂತ ಪಲ್ಲವಿ ಹೇಳ್ತಾರೆ. ಏನಮ್ಮ ಮಾತಾಡ್ತಿದ್ದೆ? ಹೌದು, ನಾನು ನಿಜಾನೇ ಹೇಳ್ತಿದ್ದೇನೆ, ನನ್ನ ಅಣ್ಣ ನಿಜವಾಗ್ಲೂ ಕೂಡ ಝಾನ್ಸಿಗೆ ಡಿವೋರ್ಸ್ ನೋಟಿಸ್ ಕಳಿಸಿದಾನೆ. ಜೊತೆಗೆ ಝಾನ್ಸಿ ಕೂಡ ಈ ಮನೇಲಿಲ್ಲ, ಝಾನ್ಸಿ ಆಲ್ರೆಡಿ ನೆನ್ನೆನೆ ಮನೆ ಬಿಟ್ಟು ಹೋಗಾಯ್ತು ಅಂತ ಹೇಳ್ತಾರೆ. ಈ ಒಂದು ಮಾತನ್ನ ಕೇಳಿ ನಿಜವಾಗ್ಲೂ ಕೂಡ ಕುಸಿದು ಹೋಗ್ತಿದ್ದಾರೆ ಇಲ್ಲಿ ಸಂಪತ್ ಕುಮಾರ್ ಅಂತ ಹೇಳ್ಬೋದು. ಅದ ಕಡೆ ನವದೀಪ ಮಾನ್ಯತಾ ಮನೆಗೆ ಬಂದಿದ್ದಾರೆ. ಏನಿದಲ್ಲ ಮಾನ್ಯತಾ ಅವರೇ, ಆ ಗೋವಿಂದ್ ಯಾರು, ನಿಮ್ಮ ಕಡೆಯವರೇ ಇರ್ಬೇಕಲ್ವಾ ಅಂತ ಹೇಳ್ತಿದ್ರೆ, ಯಾರು ಹೇಳಿದ್ದು ಅವನು ನನ್ನ ಕಡೆಯವರು ಅಂತ, ನನಗೆ ಯಾರು ಅಂತಾನೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ನಿಜವಾಗ್ಲೂ ಯಾರು ಅಂತ ಗೊತ್ತಿಲ್ವಾ ಅಂದಾಗ, ನಿಜವಾಗ್ಲೂ ಯಾರು ಅಂತ ಗೊತ್ತಿಲ್ಲ ಅಂತಾರೆ. ಅಯ್ಯೋ, ಇನ್ನೇನು 3 ದಿನದಲ್ಲಿ ಮದುವೆ ಇಟ್ಕೊಂಡು ಇದೆಲ್ಲ ಯಾಗಬೇಕು ಈಗ ವಿಷಯ ಅಂತಿದ್ದಾರೆ. ಕೊನೆಗೂ ವಿವೇಕ್ ಮತ್ತೆ ಚಾರುವಿನ ಮದುವೆ 3 ದಿನದಲ್ಲಿ ಏರ್ಪಾಡಾಗ್ತದ. ಇತ್ತ ಕಡೆ ಸಂಪತ್ ಕುಮಾರ್ ಅವರು ರಾಘವನ ಪ್ರಶ್ನೆ ಮಾಡ್ತಿದ್ದಾರೆ. ಏನಪ್ಪ, ನಿಜವಾಗ್ಲೂ ನಾನು ನಿನ್ನ ತಂಗಿ ಹೇಳ್ತಿರೋದು, ನೀನು ನನ್ನ ಚಾನ್ಸಿಗೆ ನಿಜವಾಗ್ಲೂ ಡಿವೋರ್ಸ್ ಕಳಿಸಿದ್ಯಾ? ನನ್ನ ಮೊಮ್ಮಗಳು ಇಲ್ಲಿಲ್ವಾ ಹಾಗಿದ್ರೆ? ಆದರೆ ನನ್ನ ಮೊಮ್ಮಗಳು ನಿನ್ನ ಜೊತೆನೇ ಇದ್ದೀನಿ ಅಂತ ಫೋನ್ನಲ್ಲಿ ಹೇಳಿದ್ಲಲ್ಲ ಅಂದಾಗ ಏನೋ ನಾಟಕ ಮಾಡಿದಾಳೆ. ನಿಮ್ಮಂಥ ನಾಟಕ ಮಾಡೋರಿಗೆ ನಮ್ಮನೇಲಿ ಜಾಗ ಇಲ್ಲ ಅಂತ ಹೇಳಿ ಪಲ್ಲವಿ ತಾತ ಅನ್ನೋದನ್ನ ಕೂಡ ನೋಡ್ದೆ, ರೆಸ್ಪೆಕ್ಟ್ ಮಾಡ್ದೆ ಇಲ್ಲಿ ಸಂಪತ್ ಕುಮಾರ್ ಅವ್ರನ್ನ ಕುತ್ತಿಗೆ ಹಿಡಿದು ಹೊರಗಡೆ ದಬ್ತಾಳೆ. ಇಲ್ಲಿ ರಾಘು ತಡೆಯೋಕೆ ಬಂದರೂ ಕೂಡ ಪಲ್ಲವಿ ನಿಲ್ಲಿಸುವುದಿಲ್ಲ. ಈ ಕಡೆ ಪಲ್ಲವಿ ತಳ್ತಿದ್ದಾಗೆ ಅಲ್ಲಿ ಝಾನ್ಸಿ ಎಂಟ್ರಿ ಕೊಟ್ಟಿದ್ದೆ, ತಾತನನ್ನ ಕಾಪಾಡ್ಕೋತಾಳೆ. ಕೊನೆಗೂ ಝಾನ್ಸಿ ರೆಬಲ್ ಆಗಿದ್ದಾಳೆ. ಮನೇಲಿರ್ತಕ್ಕಂಥ ಪಲ್ಲವಿನೇ ಕುತ್ತಿಗೆ ಹಿಡಿದು ದಬ್ಬೋಕೆ ಮುಂದಾಗ್ತಿದ್ದಾಳೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.